ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದರವರ ಮಧುರ ಮಹಾವಾಕ್ಯಗಳು. ಮಧುಬನ ಮುರಳಿಯ ಮುಖ್ಯಾಂಶ: ಬಾಲಕ್ ಸೋ ಮಾಲೀಕ್, ಸರ್ವಶಕ್ತಿ ಸಂಪನ್ನರಾಗುವ ವರದಾನ. ಈ ದಿನ ಸರ್ವಶಕ್ತಿಗಳ ಖಜಾನೆಯ ಮಾಲೀಕನಾದ ಭಗವಂತನು ತನ್ನ ಸಮರ್ಥರಾದ ಮಕ್ಕಳನ್ನು ನೋಡುತ್ತಿದ್ದಾರೆ. ಬಾಲಕ್ ಸೋ ಮಾಲೀಕ್ ಎಷ್ಟರ ಮಟ್ಟಿಗೆ ಆಗಿದ್ದಾರೆ ಎಂಬುದನ್ನು ಗಮನಿಸುತ್ತಿದ್ದಾರೆ. ಶ್ರೇಷ್ಠ ಆತ್ಮರಾದವರು ಸರ್ವಶಕ್ತಿಗಳೆಂಬ ಖಜಾನೆ ಅರ್ಥಾತ್ ಸಂಪತ್ತಿಗೆ ಮಾಲೀಕರಾಗಿರುತ್ತಾರೆ. ಇದೇ ಸಂಸ್ಕಾರವು ಶ್ರೇಷ್ಠ ಆತ್ಮರನ್ನು ಭವಿಷ್ಯದಲ್ಲಿಯೂ ವಿಶ್ವದ ಮಾಲೀಕರನ್ನಾಗಿಯೇ ಮಾಡುತ್ತದೆ. ಬಾಪ್ದಾದ ಗಮನಿಸಿದ್ದೇನೆಂದರೆ, ಎಲ್ಲ ಮಕ್ಕಳು ನಾನು ಮತ್ತು ಬಾಬಾ ಎಂಬ ಶ್ರದ್ಧೆಯಿಂದ ಬಹಳ ಚೆನ್ನಾಗಿ ಬಾಲಕರೆಂಬ ನಶೆಯಲ್ಲಿ ಇದ್ದೀರಾ. ಬಾಲಕ್ ಸೋ ಮಾಲೀಕ್ ಎಂಬುದರ ಅರ್ಥವೇನೆಂದರೆ, ತಂದೆಯಂತೆ ಸರ್ವಶಕ್ತಿ ಸಂಪನ್ನರಾಗುವುದು. ಆದರೆ ಮಕ್ಕಳ ಬಾಲಕ ಮತ್ತು ಮಾಲೀಕತ್ವದ ಈ ಸ್ಥಿತಿಯಲ್ಲಿ ಅಂತರವನ್ನು ಬಾಪ್ದಾದ ನೋಡಿದರು. ಮಾಲೀಕತ್ವ ಎಂದರೆ ಪ್ರತಿ ಹೆಜ್ಜೆಯಲ್ಲಿ ಅರ್ಥಾತ್ ಮನ, ವಚನ, ಕರ್ಮದಲ್ಲಿ ತಾವು ಸಂಪನ್ನರಾಗಿದ್ದು ಸರ್ವರ ಬಗ್ಗೆಯೂ ಸಂಪನ್ನ ಸ್ಥಿತಿಯ ಭಾವನೆಯಲ್ಲಿರುತ್ತಾರೆ. ಇವರನ್ನೇ ಬಾಲಕ್ ಸೋ ಮಾಲೀಕ್ ಎಂದು ಕರೆಯಲಾಗುವುದು. ಎರಡನೇದಾಗಿ, ಮಕ್ಕಳು ಮಾಲೀಕತ್ವದ ನಶೆಯಲ್ಲಿ ಎಷ್ಟು ಸ್ಥಿತರಾಗಿರುತ್ತಾರೋ ಅಷ್ಟೇ ಅವರಲ್ಲಿ ವಿಶ್ವ ಸೇವಾಧಾರಿಯ ಸಂಸ್ಕಾರವು ಜಾಗೃತ ರೂಪದಲ್ಲಿರುತ್ತದೆ. ಬಾಪ್ದಾದ ಗಮನಿಸುತ್ತಿದ್ದಾರೆ, ಬಾಲಕ್ ಸೋ ಮಾಲೀಕ್ ಇವೆರಡೂ ಸ್ವರೂಪದಲ್ಲಿ ಸದಾಕಾಲ ಮಕ್ಕಳು ಕಾರ್ಯನಿರತರಾಗಿದ್ದಾರೋ ಅಥವಾ ಕೇವಲ ಇದರ ಬಗ್ಗೆ ತಿಳಿದುಕೊಳ್ಳುವವರೆಗೆ ಮಾತ್ರವೇ ಇದ್ದಾರೆಯೋ? ಈ ಫಲಿತಾಂಶವನ್ನು ಬಾಪ್ದಾದ ಗಮನಿಸುತ್ತಿದ್ದಾರೆ. ಫಲಿತಾಂಶದಲ್ಲಿ ತಿಳುವಳಿಕೆ ಹಾಗೂ ಕಾರ್ಯವ್ಯವಹಾರ ಇವೆರಡರಲ್ಲಿ ವ್ಯತ್ಯಾಸ ಕಾಣುತ್ತಿದೆ. ಕೆಲವು ಮಕ್ಕಳು ತಿಳುವಳಿಕೆ ಅದನ್ನೇ ಕಾರ್ಯವ್ಯವಹಾರದಲ್ಲಿ ತರುವುದು ಇವೆರಡರಲ್ಲೂ ತಂದೆಯಂತೆ ಸಮಾನ ರೂಪದಲ್ಲಿರುವುದನ್ನು ಗಮನಿಸಿದರು. ಕೆಲವು ಮಕ್ಕಳು ಬಾಲಕರಾಗಿಯೇ ಇದ್ದಾರೆ, ಅಂದರೆ ಆತ್ಮದ ಸಶಕ್ತವಾದಂತಹ ನಶೆ ಹಾಗೂ ಶಿವತಂದೆಯ ಸಮಾನರಾಗುವ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗುವ ಪ್ರಯತ್ನದಲ್ಲಿ ಏರಿಳಿತದಲ್ಲೇ ಸ್ಥಿರತೆ ಅಸ್ಥಿರತೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಎಲ್ಲ ಮಕ್ಕಳಲ್ಲೂ ತಂದೆಯ ಸಮಾನ ಶಕ್ತಿಶಾಲಿಯಾಗಬೇಕೆಂಬ ಶ್ರೇಷ್ಠ ಲಕ್ಷ್ಯವಿದೆ. ಸರ್ವಶಕ್ತಿಗಳ ಖಜಾನೆಯಲ್ಲಿ ಭರಿತರಾಗುವ ಲಕ್ಷ್ಯವೂ ಸಹ ಶಕ್ತಿಶಾಲಿಯಾಗಿದೆ. ಆದರೆ ಈ ಲಕ್ಷ್ಯವನ್ನು ಮನ, ವಚನ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಆಚರಣೆಗೆ ತರಬೇಕಾಗಿದೆ. ಇದರಲ್ಲೇ ವ್ಯತ್ಯಾಸವಾಗುತ್ತಿದೆ. ಕೆಲವು ಮಕ್ಕಳು ಮನಸ್ಸಿನವರೆಗೆ ಮಾತ್ರ ತಂದೆಯ ಸಮಾನವಾಗಿ ಸ್ಥಿತರಾಗಿರುತ್ತಾರೆ. ಕೆಲವರು ಸಂಕಲ್ಪದೊಂದಿಗೆ ವಾಣಿಯವರೆಗೂ ಬಾಪ್ ಸಮಾನ್ ಸ್ಥಿತಿಗೆ ಬರುತ್ತಾರೆ. ಕೆಲವೊಮ್ಮೆ ಕಾರ್ಯರೂಪದಲ್ಲಿಯೂ ಈ ಲಕ್ಷ್ಯವನ್ನು ತಲುಪುತ್ತಾರೆ. ಆದರೆ ಪರಸ್ಪರರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ, ಸೇವೆಗಾಗಿ ಪರಿವಾರದ ಸಂಪರ್ಕದಲ್ಲಿ ಬಂದಾಗ ಈ ತಂದೆ ಸಮಾನರಾಗುವ ಸರ್ವಶಕ್ತಿಯ ಖಜಾನೆಗಳ ಸ್ಥಿತಿಯಲ್ಲಿರುವ ಪರ್ಸೆಂಟೇಜ್ ಕಡಿಮೆಯಾಗತೊಡಗುತ್ತದೆ. ಅಂದರೆ
ಏಕಕಾಲದಲ್ಲೇ ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಎಲ್ಲವುದರಲ್ಲಿಯೂ ಬಾಪ್ ಸಮಾನ್ ಸಂಪನ್ನ ಸ್ಥಿತಿಯಲ್ಲಿರಬೇಕಾಗಿತ್ತಲ್ಲವೇ? ಆದರೆ ಕೆಲವರು ಮನವಚನದಲ್ಲಿ ಸಂಪನ್ನರಾಗಿರುತ್ತಾರೆ, ಕೆಲವರು ಮನ, ವಚನ, ಕರ್ಮ ಮೂರರಲ್ಲಿ ಸಂಪನ್ನರಾಗಿರುತ್ತಾರೆ. ಆದರೆ ಮನ, ವಚನ, ಕರ್ಮ, ಸಂಬಂಧ, ಸಂಪರ್ಕ ಈ 4 ಹಂತಗಳಲ್ಲಿ ಏಕಕಾಲದಲ್ಲಿ ಸರ್ವಶಕ್ತಿ ಸಂಪನ್ನ ಸ್ಥಿತಿಯಲ್ಲಿ ಏನಿರಬೇಕಾಗಿತ್ತು. ಈ 4 ಹಂತಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಹಂತದಲ್ಲಿ ವ್ಯತ್ಯಾಸ ಕಾಣುತ್ತಿದೆ. ಅತ್ಯಂತ ಸ್ನೇಹಿಯಾಗಿದ್ದಾರೆ. ಮಕ್ಕಳಿಗೂ ಬಾಪ್ ದಾದರವರ ಬಗ್ಗೆ ಸ್ನೇಹವಿದೆ. ಬಾಬರವರ ಬಗ್ಗೆ ಸ್ನೇಹ ಎಂದರೆ ಮನಸ್ಸಿನೊಳಗೆ ಅವ್ಯಕ್ತ ಭಾವದಲ್ಲಿ ಸ್ನೇಹವಿದೆ ಎಂದು ತಿಳಿಯುವುದಲ್ಲ. ತಂದೆಯ ಬಗ್ಗೆ ಸ್ನೇಹ ಸ್ವರೂಪರಾಗುವುದು ಎಂದರೆ ಬಾಪ್ ಸಮಾನ್ ಸರ್ವಶಕ್ತಿ ಸ್ವರೂಪರಾಗುವುದು. ಇದೇ ಸ್ನೇಹದ ವಿಶೇಷ ರೂಪವಾಗಿದೆ. ಬಾಪ್ ದಾದಾ ಈ ಮೊದಲೇ ತಿಳಿಸಿದ್ದಾರೆ, ಬಹುಕಾಲದ ಪ್ರಾಪ್ತಿಯ ಯೋಜನೆ ಅರ್ಥಾತ್ ಜೀವಮಾನದ ಪ್ರಾಪ್ತಿಯ ಯೋಜನೆಗೆ ಅವಧಿ ಈಗ ಬಹಳ ಕಡಿಮೆಯಾಗುತ್ತಿದೆ. ಆದುದರಿಂದ ಬಹುಕಾಲದ ಪ್ರಾಪ್ತಿಗಾಗಿ ಬಾಪ್ ದಾದಾ ತಿಳಿಸುತ್ತಿದ್ದಾರೆ, ವಿಶೇಷವಾಗಿ ದೃಢತಾಪೂರ್ವಕವಾದ ಸಾಧನೆಯ ತಪಸ್ಸನ್ನು ಮಾಡಿ ಆತ್ಮವನ್ನು ಶಕ್ತಿಶಾಲಿ ಹಾಗೂ ಪರಿಪಕ್ವವನ್ನಾಗಿ ಮಾಡಿಕೊಳ್ಳಿ. ಇದಕ್ಕಾಗಿಯೇ ವಿಶೇಷವಾಗಿ ಅವಕಾಶವನ್ನು ಕೊಡುತ್ತಿದ್ದಾರೆ. ಈ ಹಿಂದೆಯೂ ತಾವೆಲ್ಲರೂ ಸಂಕಲ್ಪ ಮಾಡಿದ್ದೀರಿ, ಬಾಪ್ ಸಮಾನ ಆಗುತ್ತೇವೆ, ವಿಘ್ನ ವಿನಾಶಕರಾಗುತ್ತೇವೆ, ಸಮಾಧಾನ ಸ್ವರೂಪರಾಗುತ್ತೇವೆ ಎಂದೆಲ್ಲ ದೃಢ ಸಂಕಲ್ಪದ ಪ್ರತಿಜ್ಞೆಯನ್ನು ಮಾಡಿದ್ದೀರಿ. ಈ ಎಲ್ಲ ನಿಮ್ಮ ಸಂಕಲ್ಪಗಳು, ಪ್ರತಿಜ್ಞೆಗಳು ಶಿವ ತಂದೆಯ ಬಳಿ ಚಿತ್ರಗುಪ್ತನ ಲೆಕ್ಕಾಚಾರದ ಖಾತೆಯಲ್ಲಿ ದಾಖಲಿಸಲ್ಪಟ್ಟಿದೆ. ಸಮರ್ಪಣೆ ಆಗುವುದು ಎಂದರೆ ಸ್ವಯಂವನ್ನು ಸರ್ವಶಕ್ತಿ ಸರ್ವ ಪ್ರಾಪ್ತಿಗಳಲ್ಲಿ ಪರಿಪಕ್ವ ಮಾಡಿಕೊಳ್ಳುವುದಾಗಿದೆ. ಸಮರ್ಪಣೆಯ ಅರ್ಥ ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಇದೆಲ್ಲದರಲ್ಲಿಯೂ ತಂದೆಯ ಸಮಾನ ಆಗುವುದು. ಈ ಬಗ್ಗೆ ದೃಢ ಸಂಕಲ್ಪದ ಪತ್ರವನ್ನೇನೋ ಬರೆದುಕೊಟ್ಟಿದ್ದೀರಾ? ನಿಮ್ಮ ಸಂಕಲ್ಪ ಸೂಕ್ಷ್ಮವತನದಲ್ಲಿ ಬಾಪ್ ದಾದರವರ ಬಳಿ ಶಾಶ್ವತವಾಗಿ ದಾಖಲಿಸಲ್ಪಟ್ಟಿದೆ. ಈ ಸಂಕಲ್ಪವು ಅವಿನಾಶಿಯಾಗಿದೆ. ನಿಮ್ಮೆಲ್ಲರ ಹೆಸರಿನಲ್ಲೂ ಅವ್ಯಕ್ತ ವತನದಲ್ಲಿ ಫೈಲ್ ಅರ್ಥಾತ್ ನಿಮ್ಮ ಮನವಚನ ಕರ್ಮಗಳ ಕಡತ ವತನದಲ್ಲಿದೆ. ಪ್ರತಿಯೊಬ್ಬರ ಕರ್ಮ ಖಾತೆಯು ನನ್ನ ಬಳಿ ಇದೆ. ತಾವೆಲ್ಲ ಮಕ್ಕಳು ಈ ವರ್ಷ ದೃಢತಾಪೂರ್ವಕವಾದ ಸಾಧನೆಯ ತಪಸ್ಸಿನಿಂದ ಆತ್ಮವನ್ನು ಶಕ್ತಿಶಾಲಿ, ಅಮರ, ಅವಿನಾಶಿಯನ್ನಾಗಿ ಮಾಡಿಕೊಳ್ಳಿ. ಆಗಿಂದಾಗೆ ದೃಢತೆಯಿಂದ ಶಿವತಂದೆಯೊಂದಿಗೆ ಆತ್ಮಿಕ ಸಂವಾದವನ್ನು ಮಾಡಿ, ಆತ್ಮಿಕ ಈಶ್ವರಾನುಭೂತಿಯನ್ನು ಮಾಡಿ, ಅನಂತರ ಕರ್ಮ ವ್ಯವಹಾರವನ್ನು ಮಾಡಿ. ಇಂತಹ ಶಕ್ತಿಶಾಲಿ ಸ್ಥಿತಿಯನ್ನು ನೀವು ರೂಪಿಸಿಕೊಳ್ಳಿ ಎಂದೇ ಬಾಪ್ ದಾದಾ ಅವಧಿಯನ್ನು ನೀಡುತ್ತಿದ್ದಾರೆ. ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ, ಹೆಚ್ಚಿಸಿಕೊಳ್ಳಬೇಕಾಗಿದೆ. ಅಂತರ್ಮುಖಿಯಾಗಿ ಶುದ್ಧ ಸಂಕಲ್ಪಗಳ ಶಕ್ತಿಯನ್ನು, ಪಾಸಿಟಿವ್ ಸಂಕಲ್ಪಗಳ ಶಕ್ತಿಯನ್ನು ಅನುಭವ ಮಾಡುವ ಅಗತ್ಯ ಇದೆ. ಶುದ್ಧ ಸಂಕಲ್ಪಗಳ ಶಕ್ತಿ ಸಹಜವಾಗಿ ಎಲ್ಲ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿಗೊಳಿಸುವುದು ಹಾಗೂ ಇತರರಲ್ಲೂ ಶುಭ ಭಾವನೆ ಇತ್ಯಾದಿಯಾಗಿ ಆತ್ಮಿಕ ಸ್ವರೂಪದಲ್ಲಿ ಪರಿವರ್ತನೆಯನ್ನು ನೋಡಬಹುದು.
ಕೇವಲ ನಿಮ್ಮಲ್ಲಿ ವ್ಯರ್ಥ ಸಂಕಲ್ಪ ಮಾತ್ರವಲ್ಲ, ಶುದ್ಧ ಸಂಕಲ್ಪ, ಶುಭವಾದ ಸಂಕಲ್ಪಗಳ ಆಧಾರದಿಂದ ಇತರರಲ್ಲಿನ ವ್ಯರ್ಥವನ್ನು ಸಮಾಪ್ತಿಗೊಳಿಸಬಹುದು, ಪರಿವರ್ತಿಸಿಗೊಳಿಸಬಹುದು. ಈಗ ಇಂತಹ ಶಕ್ತಿಶಾಲಿ ಶ್ರೇಷ್ಠವಾದ ಶುದ್ಧ ಸಂಕಲ್ಪಗಳ ಶಕ್ತಿಯನ್ನು ತಮಗಾಗಿ ಹಾಗೂ ಸರ್ವರಿಗಾಗಿ ಸಂಗ್ರಹ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಮುರಳಿಯನ್ನು ಕೇಳುವಾಗ ಬಹಳ ಚೆನ್ನಾಗಿದೆ ಎನಿಸುತ್ತದೆ. ಮುರಳಿ ಎಂದರೆ ಜ್ಞಾನದ ಖಜಾನೆ, ಅರ್ಥಾತ್ ಜ್ಞಾನದ ಸಂಪತ್ತು ಎಂದು ಅರ್ಥ. ಮುರಳಿಯ ಜ್ಞಾನದ ವಾಕ್ಯಗಳು ಇದು ನಿಮ್ಮಲ್ಲಿ ಶಕ್ತಿ ರೂಪವಾಗಿ ಸಂಗ್ರಹವಾಗಬೇಕು. ಜ್ಞಾನದಿಂದ ಶುದ್ಧ ಸಂಕಲ್ಪಗಳ ಶಕ್ತಿ ಹೆಚ್ಚುವುದು. ಜ್ಞಾನ ಮುರಳಿಯನ್ನು ಶಕ್ತಿಯ ರೂಪದಲ್ಲಿ ಸದಾ ಕಾರ್ಯದಲ್ಲಿ ಬಳಸಿರಿ. ಈ ವಿಶೇಷತೆಯ ಬಗ್ಗೆ ವಿಶೇಷವಾಗಿ ಗಮನ ಕೊಡಿ. ಶುದ್ಧ ಸಂಕಲ್ಪಗಳ ಮಹತ್ವವನ್ನು ಅನುಭವ ಮಾಡುತ್ತೀರಿ. ಮನಸ ಸೇವೆಯಲ್ಲೂ ಇಷ್ಟೇ ಸಹಜವಾಗಿ ಅನುಭವಿಗಳಾಗುವಿರಿ. ಮೊದಲು ಸ್ವಯಂ ಬಗ್ಗೆ ಶುದ್ಧ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ. ಜೊತೆಗೆ ಸದಾ ತಂದೆಯ ಜೊತೆಗಾರರಾಗಿ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತಾವು ವಿಶ್ವಪರಿವರ್ತಕ ಆತ್ಮರೂ ಆಗಿದ್ದೀರಾ. ಆದ್ದರಿಂದ ಶುದ್ಧ ಸಂಕಲ್ಪಗಳ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಂದೆಯೊಂದಿಗೆ ನೀವು ಸಹಯೋಗಿಗಳಾಗಬೇಕು. ಈ ಕಾರ್ಯ ಬಹಳಷ್ಟು ಉಳಿದುಕೊಂಡಿದೆ. ವರ್ತಮಾನ ಸಮಯದಲ್ಲಿ ಹೇಗೆ ಬ್ರಹ್ಮ ತಂದೆ ಅವ್ಯಕ್ತವಾಗಿದ್ದು ತಮ್ಮ ಶುದ್ಧ ಸಂಕಲ್ಪದಿಂದ ತಮ್ಮೆಲ್ಲರಿಗೂ ಸಹಯೋಗವನ್ನು ನೀಡುತ್ತಿದ್ದಾರೆ ಹಾಗೂ ಸೇವೆಯ ಅಭಿವೃದ್ಧಿಗೆ ಸಹಯೋಗಿಯಾಗಿ ನಿಮ್ಮೆಲ್ಲರನ್ನು ಮುನ್ನಡೆಸುತ್ತಿದ್ದಾರೆ ಅಲ್ಲವೇ? ಹೀಗೆ ಶುದ್ಧ ಸಂಕಲ್ಪ ಶಕ್ತಿಯಿಂದಲೇ ಈ ಎಲ್ಲ ವಿಶೇಷತೆಯು ನಡೆಯುತ್ತಿದೆ. ಆದ್ದರಿಂದ ಬ್ರಹ್ಮ ತಂದೆಯಂತೆ ತಮ್ಮಲ್ಲೂ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಸೇವೆ ಮಾಡುವ ವಿಶೇಷತೆಯನ್ನು ಹೆಚ್ಚಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ನೀವು ಸಾಧನೆಯ ತಪಸ್ಸನ್ನು ಮಾಡಬೇಕಾಗಿದೆ. ಶುದ್ಧ ಸಂಕಲ್ಪಗಳ ತಪಸ್ಸು ಎಂದರೆ ದೃಢತಾಪೂರ್ವಕವಾಗಿ ಅಭ್ಯಾಸ ಮಾಡುವುದಾಗಿದೆ. ಸಾಮಾನ್ಯ ಪ್ರಯತ್ನಕ್ಕೆ ತಪಸ್ಸು ಎನ್ನುವುದಿಲ್ಲ. ಆದ ಕಾರಣ ಈಗ ಸಾಧನೆ ಮಾಡಲಿಕ್ಕಾಗಿ, ಸಾಧನೆ ಎಂಬ ತಪಸ್ಸಿಗಾಗಿ ಸಮಯಾವಕಾಶ ಕೊಡುತ್ತಿದ್ದೇನೆ. ಈ ಸಮಯವು ತಮ್ಮ ಜೀವಮಾನದ ಅವಧಿಗೆ ಪುಣ್ಯದ ಸಂಗ್ರಹವನ್ನು ಮಾಡುತ್ತದೆ. ಬಾಪ್ದಾದ ಎಲ್ಲರಿಗೂ ಬಹುಕಾಲದ ಪ್ರಾಪ್ತಿ ಮಾಡಿಸಲಿಕ್ಕೆಂದೇ ನಿಮಿತ್ತರಾಗಿದ್ದಾರೆ. ಬಾಪ್ದಾದ ಎಲ್ಲ ಮಕ್ಕಳಿಗೆ ದೀರ್ಘಕಾಲದ ರಾಜ್ಯಾಧಿಕಾರಿಯನ್ನಾಗಿ ಮಾಡಲು ಬಯಸುತ್ತಾರೆ. ಈಗ ಆ ದೀರ್ಘಕಾಲದ ಅವಧಿ ಕಿಂಚಿತ್ ಮಾತ್ರವೇ ಉಳಿದುಕೊಂಡಿದೆ. ಆದ್ದರಿಂದ ಪ್ರತಿಯೊಂದು ಜ್ಞಾನದ ಬಿಂದುವಿನ ಅಭ್ಯಾಸವನ್ನು ತಪಸ್ಸಿನ ರೂಪದಲ್ಲಿ ಮಾಡುತ್ತಿರಬೇಕು. ಏಕೆಂದರೆ ಎಲ್ಲರಿಗೂ ವರದಾತ ಆಗಿ ತಾವು ಕೆಲವೇ ಸಮಯದಲ್ಲಿ ಅನೇಕರಿಗೆ ಪ್ರಾಪ್ತಿ ಕೊಡಬೇಕಾಗಿದೆ. ಇಂತಹ ಸಮಯವೂ ಬರಲಿದೆ. ಆದ ಕಾರಣ ಸರ್ವ ಖಜಾನೆಗಳ ಸಂಪತ್ತಿನ ಸಂಗ್ರಹ ಖಾತೆಯನ್ನು ಮಾಡಿಕೊಳ್ಳಿ ಹಾಗೂ ಸಂಪನ್ನರಾಗಿ ಸರ್ವರಿಗೂ ಸಂಪತ್ತನ್ನು, ಜ್ಞಾನ ಸಂಪತ್ತನ್ನು ವಿತರಿಸಿ. ತಾವು ವಿಘ್ನ ವಿನಾಶಕ ಮತ್ತು ಸಮಾಧಾನ ಸ್ವರೂಪರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ನಿಮ್ಮ ಬಗ್ಗೆ ಹಾಗೂ ಇತರರ ಬಗ್ಗೆ ವಿಘ್ನ ವಿನಾಶಕರಾಗುತ್ತೇವೆ ಎಂಬ ದೃಢ ಸಂಕಲ್ಪ ಮತ್ತು ದೃಢ ಸ್ವರೂಪ ಇದೆರಡೂ ಇರಲಿ.
ಕೇವಲ ದೃಢ ಸಂಕಲ್ಪವಷ್ಟೇ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವ ದೃಢ ಸ್ವರೂಪರೂ ಆಗಬೇಕು. ಬಾಪ್ದಾದ ವಿಶೇಷ ಸಮಯ ನೀಡುತ್ತಿದ್ದಾರೆ. ಯಾರು ಬೇಕಾದರೂ ವಿಘ್ನ ವಿನಾಶಕನಾಗುತ್ತೇನೆ ಎಂಬ ವಿಶೇಷವಾದ ಭಾಗ್ಯವನ್ನು ಬಯಸುವವರು ಪಡೆಯಬಹುದು. ಈ ವರ್ಷ ವಿಶೇಷವಾಗಿ ವರದಾನವಿದೆ. ವರದಾನವನ್ನು ಪಡೆಯಲು 2 ಮಾತುಗಳ ಕಡೆ ವಿಶೇಷ ಗಮನವಿಡಬೇಕಾಗುತ್ತದೆ. ಒಂದನೆಯದಾಗಿ, ತಂದೆಯ ಸಮಾನ ಸದಾ ದಾತ ಅರ್ಥಾತ್ ನೀಡುವವರಾಗಬೇಕು. ಯಾರಿಂದಲೂ ಪಡೆಯುವ ನಿರೀಕ್ಷೆಯನ್ನು ಭಾವನೆಯನ್ನು ಇಟ್ಟುಕೊಳ್ಳಬಾರದು. ಸ್ನೇಹ ಕೊಟ್ಟವರಿಗೆ ಸ್ನೇಹ, ಗೌರವ ಕೊಟ್ಟವರಿಗೆ ಮಾತ್ರ ಗೌರವ, ಹೀಗಲ್ಲ. ದಾತನ ಮಗುವಾಗಿ ಯಾರು ಕೊಡಲಿ ಬಿಡಲಿ ನೀವು ಕೊಡುತ್ತಾ ಹೋಗಿ. ಶ್ರೇಷ್ಠ ಕರ್ಮವನ್ನು ಮಾಡಿ, ಆದರೆ ಕರ್ಮಗಳ ಬಗ್ಗೆ ಪ್ರತಿಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ಶ್ರೇಷ್ಠ ಕರ್ಮದ ಫಲ ಎಂದೆಂದೂ ಶ್ರೇಷ್ಠವಾಗಿಯೇ ಇರುತ್ತದೆ ಎಂಬ ಜ್ಞಾನವೂ ನಿಮಗೆ ಇದೆಯಲ್ಲವೇ? ಆದ್ದರಿಂದ ಸಂಕಲ್ಪ ಮಾತ್ರದಲ್ಲಿಯೂ ಯಾರಿಂದಲೂ ನಿರೀಕ್ಷೆ ಆಕಾಂಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ಸದಾ ದಾತರಾಗಿ ಸದಾ ಸರ್ವರಿಗೂ ನೀಡುವ ಪಾತ್ರವನ್ನು ಮಾಡಿ. ಎರಡನೆಯದು, ವಿಘ್ನ ವಿನಾಶಕರಾಗುವುದು. ಇದಕ್ಕಾಗಿ ಧೈರ್ಯ ಶಕ್ತಿಯ ಅವಶ್ಯಕತೆ ಇದೆ. ಈ ಬಗ್ಗೆ ಗಮನ ನೀಡಬೇಕು. ತಾವು ಸಾಗರನ ಮಕ್ಕಳಾಗಿದ್ದೀರಿ. ಸಾಗರದ ವಿಶೇಷತೆ ಎಂದರೆ ಎಲ್ಲವನ್ನೂ ತನ್ನಲ್ಲಿ ಸಮಾವೇಶಗೊಳಿಸಿಕೊಳ್ಳುವುದು. ಹೀಗೆ ಯಾರೊಳಗೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಇದೆಯೋ ಅವರು ಶುಭ ಭಾವನೆ, ಕಲ್ಯಾಣಕರವಾದ ಭಾವನೆಯಲ್ಲಿರುತ್ತಾರೆ. ಆದ್ದರಿಂದ ದಾತರಾಗಿ ಸಮಾವೇಶಗೊಳಿಸಿಕೊಳ್ಳುವ ಸಾಗರದಂತೆ ಶಕ್ತಿ ಸ್ವರೂಪರಾಗಬೇಕು. ಈ ವಿಶೇಷತೆಯನ್ನು ಆಚರಣೆಯಲ್ಲಿ ಧಾರಣೆಯಲ್ಲಿ ತನ್ನಿ. ಹಾಗೂ 4 ಮಾತುಗಳನ್ನು ತಮ್ಮ ಸಾಧನೆಯಲ್ಲಿ ವಿಶೇಷವಾಗಿ ಅಭ್ಯಾಸ ಮಾಡಬೇಕು. ಒಂದನೆಯದಾಗಿದೆ, ಶಕ್ತಿಯನ್ನು, ಗುಣವನ್ನು, ಜ್ಞಾನವನ್ನು ಸಂಪತ್ತಿನ ರೂಪದಲ್ಲಿ ಸಂಗ್ರಹಿಸಿಕೊಳ್ಳಿ ಹಾಗೂ ದಾತನಾಗಿ ನೀಡುತ್ತಾ ಹೋಗಿ. ಈ ಸಂಸ್ಕಾರ ಸ್ವಾಭಾವಿಕವಾಗಿರಬೇಕು. ಎರಡನೆಯದಾಗಿ, ವಿಘ್ನ ವಿನಾಶಕರಾಗಿ ಹಾಗೂ ಅನ್ಯರ ವಿಘ್ನ ವಿನಾಶಕ್ಕೂ ಸಹಯೋಗಿಗಳಾಗಿ ಸದಾ ತಮ್ಮ ಸಂಖ್ಯೆಯನ್ನು ಮೊದಲಿಗನಾಗುವ ರೀತಿಯಲ್ಲಿ ನಿಶ್ಚಿತ ಮಾಡಿಕೊಳ್ಳಲು ಅವಕಾಶವಿದೆ. ಏನಾದರೂ ಆಗಲಿ ತಾವು ದೃಢವಾದ ತಪಸ್ಸಿನಲ್ಲಿರಿ ಹಾಗೂ ವಿಘ್ನ ವಿನಾಶದ ಕಾರ್ಯದಲ್ಲಿ ಸಹಯೋಗಿಯಾಗಿ ಸಮಾಪ್ತಿ ಮಾಡಿ. ವಿಘ್ನಗಳನ್ನು ಪ್ರತಿಯೊಂದರಲ್ಲೂ ನಾನೇ ತಗ್ಗಿ ಬಗ್ಗಿ ನಡೆಯಬೇಕಾಗುತ್ತದಿಲ್ಲವೇ ಎಂದು ಯೋಚಿಸಬೇಡಿ. ಬಾಗುವುದು ಒಂದು ರೀತಿಯ ಉಯ್ಯಾಲೆಯಲ್ಲಿ ತೂಗುವುದೇ ಆಗಿದೆ. ಹೇಗೆ ಕೃಷ್ಣನನ್ನು ಪ್ರೀತಿಯಿಂದ ಉಯ್ಯಾಲೆಯಲ್ಲಿ ತೂಗುತ್ತಾರಲ್ಲವೇ, ಹಾಗೆ ತಂದೆಯು ಮಕ್ಕಳಾದ ನಿಮ್ಮನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡು ತೂಗುತ್ತಾರೆ ಮತ್ತು ಭವಿಷ್ಯದಲ್ಲಿಯೂ ರತ್ನಖಚಿತವಾದ ಉಯ್ಯಾಲೆಯಲ್ಲಿ ನೀವು ಆಡುತ್ತೀರಿ. ಆದ್ದರಿಂದ ಇಲ್ಲಿ ಬಾಗಿದವರು ಅಲ್ಲಿ ತೂಗುಯ್ಯಾಲೆಯಲ್ಲಿ ತೂಗುತ್ತಾರೆ. ಸಹಿಸುವುದು ಅರ್ಥಾತ್ ನಾನೊಬ್ಬನೇ ಏಕೆ ಬಾಗಬೇಕು, ಅವರು ಸ್ವಲ್ಪ ಬಾಗಲಿ. ಈ ವಿಷಯದಲ್ಲಿ ಬಾಗಿದರೆ ನಾನು ಒಪ್ಪಿದರೆ ನಾನು ಚಿಕ್ಕವನಾಗಿ ಬಿಡುತ್ತೇನೆ ಎಂದು ಯೋಚಿಸಬೇಡಿ. ಇದು ಒಂದು ಮಹಾನವಾದಂತಹ ಗುಣವಾಗಿದೆ.
ಸಹಿಸುವುದೆಂದರೆ ಸಾಯುವುದಲ್ಲ, ಇದು ಅವಿನಾಶಿಯಾದ ಪ್ರಾಪ್ತಿಯಲ್ಲಿ ಜೀವಿಸುವುದಾಗಿದೆ. ಸಹನೆಯ ಫಲ ಸಿಹಿ ಎನ್ನಲಾಗುವುದು. ಆದ್ದರಿಂದ ಸದಾ ವಿಘ್ನ ವಿನಾಶಕರಾಗಿ ಇದರಲ್ಲಿ ಪ್ರಥಮ ದರ್ಜೆಯಲ್ಲಿ ಬರಲು ಯಾರು ಬಯಸುತ್ತೀರೋ ಅವರು ಬರಬಹುದು. ಅವಕಾಶ ಪಡೆಯುವ ಈ ಸಮಯದ ಮಹತ್ವವನ್ನು ಬಾಪ್ದಾದ ತಿಳಿಸುತ್ತಿದ್ದಾರೆ ಎಂದಾಗ ಸಮಯದ ಮಹತ್ವವನ್ನರಿತು ತಪಸ್ಸು ಮಾಡಿ. ಮೂರನೇದಾಗಿ, ಸಮಯಾನುಸಾರ ವಾಯುಮಂಡಲದಲ್ಲಿ ಅಶಾಂತಿ ಏರುಪೇರುಗಳು ಹೆಚ್ಚುತ್ತಿವೆ. ಈ ಸಮಯದಲ್ಲಿ ಬುದ್ಧಿಯ ಲೈನ್ ಬಹಳವೇ ಕ್ಲಿಯರ್, ಅಂದರೆ ಸ್ಪಷ್ಟವಾಗಿರಬೇಕು. ಏಕೆಂದರೆ ಸಮಯಾನುಸಾರ ಭಗವಂತನಿಂದ ಟಚಿಂಗ್ ಮತ್ತು ಕ್ಯಾಚಿಂಗ್ ಇದೆರಡನ್ನು ಪಡೆಯಲು ಶಕ್ತಿಗಳ ಅವಶ್ಯಕತೆ ಇದೆ. ಒಂದಂತೂ ಬಾಪ್ ದಾದರವರ ಆದೇಶವನ್ನು ಬುದ್ಧಿಯ ಮೂಲಕ ಕ್ಯಾಚ್ ಮಾಡಲು, ಅರ್ಥಾತ್ ಗ್ರಹಿಸಲು, ತಂದೆಯ ಆದೇಶವನ್ನು ಬುದ್ಧಿಯಿಂದ ಹಿಡಿಯಲು ಸಾಧ್ಯವಾಗಬೇಕು. ಒಂದು ವೇಳೆ ನಿಮ್ಮ ಬುದ್ಧಿ ಲೈನ್ ಕ್ಲಿಯರ್ ಇಲ್ಲದಿದ್ದರೆ, ಡಿಸ್ಟರ್ಬೆನ್ಸ್ ಅಂದರೆ ಅಡಚಣೆಗಳಿದ್ದರೆ, ತಂದೆ ಕೊಡುವ ನಿರ್ದೇಶನದ ಮಧ್ಯೆ ನಿಮ್ಮ ಮನದ ಇಚ್ಛೆಗಳು ಮಿಕ್ಸ್ ಆಗಿಬಿಡುತ್ತದೆ. ಈ ರೀತಿ ಸೇರ್ಪಡೆಯಾಗುವ ಕಾರಣದಿಂದ ನಿಮ್ಮ ಆಲೋಚನೆಗಳ ಅಥವಾ ನಿರ್ಧಾರಗಳಿಂದ ನೀವು ಮೋಸವನ್ನು ಅನುಭವಿಸಬಹುದು. ಆದ್ದರಿಂದ ನಿಮ್ಮ ಬುದ್ಧಿ ಸ್ಪಷ್ಟವಾಗಿದ್ದಷ್ಟು ತಂದೆಯ ನಿರ್ದೇಶನವನ್ನು ಸ್ಪಷ್ಟವಾಗಿ ಗ್ರಹಿಸಬಲ್ಲಿರಿ. ಬುದ್ಧಿಯ ಲೈನ್ ಸ್ಪಷ್ಟವಾಗಿದ್ದಷ್ಟು ಆತ್ಮೋನ್ನತಿ ಹಾಗೂ ಸೇವೆಯ ಉನ್ನತಿ, ಸರ್ವರ ಆತ್ಮರ ದಾತನಾಗಿ ಎಲ್ಲರಿಗೂ ನೀವು ನೀಡಬೇಕಾದ ಶಕ್ತಿಗಳು, ಹೀಗೆ ಎಲ್ಲ ಉನ್ನತಿಯು ಸಹಜವಾಗಿ ವೃದ್ಧಿಯಾಗುತ್ತದೆ. ಸಂದರ್ಭಾನುಸಾರ ನಿಮಗೆ ಟಚಿಂಗ್ ಆಗುತ್ತದೆ. ಇಂತಹ ಆತ್ಮನಿಗೆ ಈ ಶಕ್ತಿಯನ್ನು ನನ್ನಿಂದ ಕರುಣಿಸಬೇಕು, ಅರ್ಥಾತ್ ಬಾಬಾವರಿಂದಲೂ ಟಚಿಂಗ್ ಆಗುತ್ತದೆ. ನಿಮ್ಮ ಕರ್ತವ್ಯದ ಬಗ್ಗೆಯೂ ಸಹ ಬುದ್ಧಿಯಲ್ಲಿ ಟಚಿಂಗ್ ಆಗುತ್ತದೆ. ಅಂದರೆ ಶ್ರೇಷ್ಠ ಯುಕ್ತಿಗಳು ಬುದ್ಧಿಗೆ ಸ್ಪರ್ಶವಾಗುತ್ತದೆ. ಇದೇ ಯಥಾರ್ಥವಾದ ಸೇವೆಯ ಅಥವಾ ಸ್ವ ಉನ್ನತಿಯ ಸಹಜವಾದ ಸೇವಾ ಸಾಧನವಾಗಿದೆ. ಆದ ಕಾರಣ ವರ್ತಮಾನ ಸಮಯದಲ್ಲಿ ಟಚಿಂಗ್ ಮತ್ತು ಕ್ಯಾಚಿಂಗ್ ಇದೆರಡೂ ಶಕ್ತಿ ಅತ್ಯಂತ ಅಗತ್ಯವಾಗಿದೆ. ಇದನ್ನು ಹೆಚ್ಚಿಸಿಕೊಳ್ಳಲು ಎರಡು ಪುರುಷಾರ್ಥ ಮಾಡಬೇಕು. ಒಂದನೇದಾಗಿ ಏಕನಾಮಿ, ಎರಡನೇದು ಎಕಾನಾಮಿ. ಏಕನಾಮಿ ಎಂದರೆ ಒಬ್ಬ ಭಗವಂತನ ಹೆಸರಿನಲ್ಲಿ ನೆನಪಿನಲ್ಲಿ ಇರುವುದು. ಎಕಾನಾಮಿ ಅರ್ಥಾತ್ ಸೇವೆಗಾಗಿ ಉಳಿತಾಯ ಮಾಡುವುದು. ಏಕನಾಮಿ ಅರ್ಥಾತ್ ಒಬ್ಬ ತಂದೆ ಹೊರತು ಅನ್ಯರಿಲ್ಲ. ಇಲ್ಲಿ ಯಾವುದೇ ಆಕರ್ಷಣೆಯಾಗಲಿ ಸೆಳೆತವಾಗಲಿ ಖಂಡಿತವೂ ಸರಿಯಲ್ಲ. ಇತರರ ಸಂಸ್ಕಾರ ಸ್ವಭಾವಗಳು ಬುದ್ಧಿಯನ್ನು ಘರ್ಷಣೆಯಲ್ಲಿ ಸಿಲುಕಿ ಹಾಕಿಸುತ್ತದೆ. ಅಂಥ ಸಮಯದಲ್ಲಿ ಬುದ್ಧಿಯಲ್ಲಿ ಬಾಬರವರ ನೆನಪು ಇರುವುದೋ ಅಥವಾ ಆ ಆತ್ಮಗಳು ಸಂಸ್ಕಾರಗಳೇ ನೆನಪಿರುವುದೋ. ಆದ್ದರಿಂದ ಬುದ್ಧಿಯನ್ನು ಎರಡು ರೀತಿಯಲ್ಲೂ ಆಕರ್ಷಣೆಗೆ ಒಳಗಾಗಿಸಬಾರದು. ರಾಗ ದ್ವೇಷ. ರಾಗ ಎಂದರೆ ಆಕರ್ಷಿಸುವುದು, ದ್ವೇಷ ಎಂದರೆ ಘರ್ಷಿಸುವುದು. ಇದೆರಡರ ಪ್ರಭಾವದಿಂದ ನಿಮ್ಮ ಬುದ್ಧಿಯನ್ನು ಮುಕ್ತಗೊಳಿಸಿ, ಅರ್ಥಾತ್ ಲೈನ್ ಕ್ಲಿಯರ್ ಆಗಿರಲಿ. ಇದನ್ನೇ ಏಕನಾಮಿ ಮತ್ತು ಎಕಾನಾಮಿ ಎನ್ನಲಾಗುವುದು. ಎಕಾನಾಮಿಯ ಅರ್ಥ ಕೇವಲ ಹಣಕಾಸಿನ ಉಳಿತಾಯ ಮಾಡುವುದಷ್ಟೇ ಅಲ್ಲ, ನಿಮ್ಮ ಸಮಯವೂ ಒಂದು ಸಂಪತ್ತಾಗಿದೆ, ಸಂಕಲ್ಪವೂ ಸಂಪತ್ತಾಗಿದೆ,
ಶಕ್ತಿಗಳು ಸಂಪತ್ತಾಗಿದೆ. ಹೀಗೆ ಸಮಯ, ಸಂಕಲ್ಪ, ಶಕ್ತಿ ಇವೆಲ್ಲವನ್ನು ಉಳಿತಾಯ ಮಾಡಬೇಕು. ವ್ಯರ್ಥವಾಗಿ ಹಾಳು ಮಾಡಬಾರದು, ಖರ್ಚು ಮಾಡಬಾರದು. ಆಗ ನಿಮ್ಮ ಜಮಾ ಖಾತೆ ಹೆಚ್ಚುವುದು. ಏಕನಾಮಿ ಮತ್ತು ಎಕಾನಮಿಯ ಸಂಸ್ಕಾರ ಇದ್ದವರು ಟಚಿಂಗ್ ಮತ್ತು ಕ್ಯಾಚಿಂಗ್ ಈ ಎರಡೂ ಶಕ್ತಿಗಳನ್ನು ಅನುಭವಿಸಬಲ್ಲರು. ಅಂತಿಮ ಸಮಯದಲ್ಲಿ ಇದೆರಡೂ ಶಕ್ತಿಗಳು ನಿಮಗೆ ಅತಿ ಅಗತ್ಯವಾಗಿರುತ್ತದೆ. ಈ ಅನುಭವವನ್ನು ಕೊನೆಗಾಲದಲ್ಲಿ ಪಡೆಯಲು ಪ್ರಯತ್ನಿಸಿದರೆ ಆಗುವುದಿಲ್ಲ. ಅದು ಈಗಿನಿಂದಲೇ ಅಭ್ಯಾಸವಿರಬೇಕು. ಆಗ ಅಂತ್ಯಕಾಲದಲ್ಲಿ ನಿಮಗೆ ಉಪಯೋಗವಾಗುವುದು. ಇದನ್ನೇ ಅಂತ್ ಮತೆ ಸೋಗತೆ ಎನ್ನಲಾಗುವುದು. ಅರ್ಥಾತ್ ಅಂತ್ಯದಲ್ಲಿ ಯಾವ ಮತಿಯೋ ಅದೇ ನಿಮ್ಮ ಭವಿಷ್ಯದ ಗತಿಯಾಗುವುದು. ವಿನಾಶಕ್ಕೆ ಹೆಚ್ಚು ಸಮಯವಿಲ್ಲ. ಕೆಲವು ವರ್ಷಗಳ ನಂತರ ನೀವು ಎಷ್ಟು ಪರಿಶ್ರಮ ಪಟ್ಟರೂ ಪುರುಷಾರ್ಥ ಮಾಡಲು ಆಗುವುದಿಲ್ಲ. ವಾತಾವರಣವೇ ತಮೋಗುಣವಾಗಿರುತ್ತದೆ. ಆಗ ನಿಮ್ಮಲ್ಲೂ ನಿಶ್ಶಕ್ತತೆ ಉಂಟಾಗುತ್ತದೆ. ಪುರುಷಾರ್ಥದಲ್ಲಿ, ಪರಿಶ್ರಮದಲ್ಲಿ, ಮಾನಸಿಕ ಯುದ್ಧದಲ್ಲಿಯೇ ಸಮಯ ಕಳೆದು ಹೋಗುತ್ತದೆ. ಸಫಲತೆಯನ್ನು ಕಾಣಲಾರಿರಿ. ಆದ್ದರಿಂದ ಮೊದಲೇ ತಿಳಿಸುತ್ತಿದ್ದೇನೆ, ನೀವು ಜ್ಞಾನಕ್ಕೆ ಮೊದಲೇ ಬಂದಿರಬಹುದು, ಅನಂತರವೇ ಬಂದಿರಬಹುದು. ಆದರೆ ಸಮಯಾನುಸಾರವಾಗಿ ಎಲ್ಲರಿಗೂ ಅಂತಿಮ ಶಕ್ತಿಶಾಲಿ ಸ್ಥಿತಿಯನ್ನು ತಲುಪಲು ಅವಕಾಶವಿದೆ, ಅಗತ್ಯವಿದೆ. ಅದಕ್ಕಾಗಿ ಈಗಿನಿಂದಲೇ ತೀವ್ರ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ. ತೀವ್ರಗತಿಯಿಂದ ಸಾಧನೆಯ ಮಾರ್ಗದಲ್ಲಿ ನಡೆಯಬೇಕಾಗುತ್ತದೆ. ತಿಳಿಯುತ್ತೆ? ಒಳ್ಳೆಯದು. ಓಂ ಶಾಂತಿ. ಎಲ್ಲ ಕಡೆಗಳಲ್ಲಿರುವ ಸರ್ವ ಸ್ನೇಹಿ ಮಕ್ಕಳಿಗೆ, ಸದಾ ಹೃದಯ ಸಿಂಹಾಸನಾಧಿಕಾರಿಗಳಾದ ಮಕ್ಕಳಿಗೆ, ಸದಾ ಸಂತುಷ್ಟತೆಯ ತೇಜಸ್ಸನ್ನು ತೋರಿಸುವ ಮಕ್ಕಳಿಗೆ, ಸದಾ ಪ್ರಸನ್ನತೆಯ ವ್ಯಕ್ತಿತ್ವದಲ್ಲಿರುವ ಮಕ್ಕಳಿಗೆ, ಸದಾ ಬೇಹದ್ದಿನ ವಿಶಾಲವಾದ ಮಿತಿಯಿಲ್ಲದ ವಿಶಾಲ ಬುದ್ಧಿಯನ್ನು ಧಾರಣೆ ಮಾಡಿಕೊಳ್ಳುವ ವಿಶಾಲರಾದ ಆತ್ಮರಿಗೆ ಬಾಪ್ ದಾದರವರ ಸ್ನೇಹ ಸಂಪನ್ನವಾದ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಒಳ್ಳೆಯದು. ಓಂ ಶಾಂತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.